ನನ್ನ ಹೆಂಡತಿ ತುಂಬಾ ನೋವಾಗುತ್ತೆ. ನನ್ನ ಹೆಂಡತಿ ನಾವು ಇವತ್ತು ಬೆಳಿಗ್ಗೆ ಒಂದು ಉಪನಯನ ಫಂಕ್ಷನ್ಗೆ ಹೋಗ್ತಾ ಇದ್ವಿ. ಅವಾಗ ಡಾರ್ಲಿಂಗ್ ಕೃಷ್ಣ ಅವ್ರು ಹೇಳ್ತಾರೆ, ಫ್ರೆಂಡ್ಶಿಪ್ ಮಾಡ್ಬೇಕಪ್ಪ ಅಂತಂದ್ರೆ ಏನಾಗೋದು ಫ್ರೆಂಡ್ಶಿಪ್ ಮಾಡಿದ್ರೆ ಗುರು ದೇಶಪಾಂಡೆ ಅವರು ಅಂದ್ರೆ ನಿಮಗೆ ಗುರು ದೇಶಪಾಂಡೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಮನೆಗೆ ಸೇರ್ಸಲ್ಲ ಅಂತ ಅವ್ರು ಹೇಳ್ತಾರೆ. ನನ್ನ ಹೆಂಡತಿ ನನ್ನ ಹಿಂದೆ ಇದ್ಲು, ಅವಳು ಆ ವಿಡಿಯೋನ ನೋಡ್ತಾ ಇದ್ಲು. ಅಂದ್ರೆ ನಿಮಗೆ ರುದ್ರತಾಂಡವ ಸಿನಿಮಾ ಮಾಡ್ಬೇಕಾದ್ರೆ, ಜಾನಿ ಜನಾರ್ದನ್ ಸಿನಿಮಾ ಮಾಡ್ಬೇಕಾದ್ರೆ 25 ಸಿನಿಮಾ ಮಾಡಿರುವಂತ ಅಜಯ್ ರಾವ್ ಜೊತೆಗೆ 25 ಸಿನಿಮಾ ಮಾಡಿರುವಂತ ಲೂಸ್ ಮಾದ ಯೋಗಿ ಅವ್ರ ಜೊತೆಗೆ ನೀವು 5 ಸಿನಿಮಾ ಮಾಡಿರುವಂತ ಒಬ್ಬ ಹೀರೋಗೆ ಅದ್ರ ಜೊತೆಗೆ ಪ್ರೊಡ್ಯೂಸರ್ ನಾನು ಚಾನ್ಸ್ ಕೊಟ್ಟಾಗ ನೀವು ಎಷ್ಟು ಸತಿ ನನ್ನನ್ನ ಕೇಳ್ಕೊಂಡ್ರಿ ಈ ಸಿನಿಮಾಗೆ ನನ್ನನ್ನು ಕಾಸ್ಟ್ ಮಾಡಿ ಅಂತ ನಿಮ್ಗೆ ನೆನಪಿದೆಯಾ? ಅದ್ರ ಜೊತೆಗೆ ನಿಮ್ಮ ಫಾದರು ನನಗೆ ಎಷ್ಟು ಸತಿ ನನ್ನ ಮಗನ ಹಾಕೊಂಡು ಸಿನಿಮಾ ಮಾಡಿ ಅಂತ ಕೇಳಿರೋದು ನಿಮಗೆ ನೆನಪಿದೆಯಾ? ನಾನು ಜೆಂಟಲ್ಮ್ಯಾನ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಮಹಂತೇಶ್ ಅಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ನ ನೀವು ನಮ್ಮ ಸೆಟ್ಟಿಗೆ ಎಷ್ಟು ಸತಿ ನೀವು ಸೆಟ್ಟಿಗೆ ನನಗೊಂದು ಸಿನಿಮಾ ಮಾಡಿ ಅಂತ ನೀವು ಎಷ್ಟು ಸತಿ ನಮ್ಮ ಸೆಟ್ಟಿಗೆ ಬಂದಿದ್ದೀರಂತ ನಿಮಗೆ ನೆನಪಿದೆಯಾ? ಗುರು ದೇಶಪಾಂಡೆ ಅವತ್ತು ನಿಮಗೆ ಫ್ರೆಂಡ್, ಇವತ್ತು ನಿಮಗೆ ಏನು ಫ್ರೆಂಡ್ ಜೊತೆಗೆ ಮನೆಗೂ ಕರಿಬಾರ್ದು ಅನ್ನೋ ತರ ಮಾತಾಡ್ತಾ ಇದ್ದೀರಾ. ಅಂದ್ರೆ ಒಂದು ಲವ್ ಮಾಕ್ಟೇಲ್ ಅನ್ನೋ ಸಕ್ಸಸ್ ನಿಮ್ಮನ್ನ ಇಷ್ಟು ಬದಲಾವಣೆ ಮಾಡುತ್ತೆ ಅಂತಂದ್ರೆ ಇದು ಬದಲಾವಣೆ ಅಲ್ವಾ? ಒಬ್ಬ ಗುರು ದೇಶಪಾಂಡೆ ಬಗ್ಗೆ ಇಷ್ಟು ಅಂದ್ರೆ ನಾವು ಮಾತಾಡಕ್ ಬಂದಿರೋದು ಲವ್ ಮಾಕ್ಟೇಲ್ 3 ಕಥೆಯ ಅಲಿಗೇಷನ್ ಬಗ್ಗೆ ಮಾತಾಡಕ್ ಬಂದಾಗ ಈ ರಿಮೇಕ್ ಸಿನಿಮಾಗಳ ಬಗ್ಗೆ ಮತ್ತು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋ ತಪ್ಪ. ನಾನು ಅವತ್ತು ಚೇಂಬರ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದಾಗ 12-13 ವರ್ಷದ ಒಂದು ಫ್ರೆಂಡ್ಶಿಪ್ ಅನ್ನ ನಾನು ಕಳ್ಕೋಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಗೋಸ್ಕರ ನನ್ನ ಫ್ರೆಂಡ್ ಅಂತ ಹೇಳಿದೆ. ಅವ್ರು ಹೇಳ್ತಾರೆ ಬೆಸ್ಟ್ ಫ್ರೆಂಡ್. ನೀವು ಲವ್ ಮಾಕ್ಟೇಲ್ ಸಿನಿಮಾ ಸಕ್ಸಸ್ಫುಲ್ ಆಗೋವರೆಗೂ, ರುದ್ರ ತಾಂಡವದಿಂದ ಹಿಡಿದು ಲವ್ ಮಾಕ್ಟೇಲ್ ಸಕ್ಸಸ್ ಆಗೋವರೆಗೂ ಫೋನ್ ಕಾಲ್ ಲಿಸ್ಟ್ ನ ತೆಗೆದು ನಾಳೆ ನಾನು ಮೀಡಿಯಾದವ್ರು ಕೊಡ್ತೀನಿ. ಅತಿ ಹೆಚ್ಚು ಕಾಲು ನೀವು ನನಗ್ ಮಾಡಿದೀರಾ, ನಾನ್ ನಿಮಗ್ ಮಾಡಿದ್ದೇನೆ ಅಂತ ಪ್ರೂವ್ ಮಾಡ್ತೀನಿ. ಯಾರು ನನಗೆ ಕಾಲ್ಗಳನ್ನ ಹೆಚ್ಚು ಮಾಡಿದೀರಾ, ರುದ್ರ ತಾಂಡವ ಸಿನಿಮಾದಿಂದ ಹಿಡಿದು ಲವ್ ಮಾಕ್ಟೇಲ್ ಸಕ್ಸಸ್ ಆಗೋವರೆಗೂ ಇನ್ಕಮಿಂಗ್ ಕಾಲು ಮತ್ತು ಅತಿ ಹೆಚ್ಚು ಕಾಲಲ್ಲಿ ಮಾತಾಡಿದ್ದು ನೀವು ಜಾಸ್ತಿ ಮಾತಾಡಿದೀರಾ, ನಾನ್ ಜಾಸ್ತಿ ಮಾತಾಡಿದ್ದೇನೆ ಅಂತ ಮೀಡಿಯಾಗೆ ನಾನು ಪ್ರೂಫ್ ಸಮೇತ ನಾನು ನಾಳೆ ಪ್ರೂವ್ ಮಾಡ್ತೀನಿ. ನಿಮಗೆ ಸಕ್ಸಸ್ ಆದ್ಮೇಲೆ ನಿಮಗೇನೋ ತಲೆಗೇರಿದೆಯಾ? ನಾನು ನಿಮ್ಮ ಪರ್ಸನಲ್ ವಿಷಯಗಳನ್ನ ಸಾಕಷ್ಟು ಮಾತಾಡ್ಬೋದು, ಆದ್ರೆ ನಾನು ಪರ್ಸನಲ್ ವಿಷಯಗಳನ್ನ ಸಾಕಷ್ಟು ಮಾತಾಡಕ್ಕೆ ಇಲ್ಲಿ ಬಂದಿಲ್ಲ. ಎಲ್ರಿಗೂ ಒಂದು ಫ್ಯಾಮಿಲಿ ಅನ್ನೋದೊಂದಿರುತ್ತೆ, ಎಲ್ರಿಗೂ ಮಕ್ಳು ಇರ್ತಾರೆ, ಎಲ್ರಿಗೂ ಅಪ್ಪ ಅಮ್ಮ ಅನ್ನೋದಿರುತ್ತೆ. ಜೀವನದಲ್ಲಿ ಎಲ್ಲೋ ಒಂದು ಸಣ್ಣ ತಪ್ಪುಗಳನ್ನ ನಾವು ಮಾಡಿರ್ತೀವಿ, ಹಂಗಂತ ಯಾವಾಗ್ಲೂ ಹಂಗೆ ಇರೋದಿಲ್ಲ. ಇವತ್ತು ನನ್ನ ಹೆಂಡತಿ ಆ ಕ್ವಶನ್ ಕೇಳಿ ನನ್ನ ಹಿಂದೆ ಇದ್ದಾಗ ನನಗೆ ಎಷ್ಟು ನೋವಾಗಿರ್ಬೋದು ನನ್ನ ಮಗನ ಜೊತೆಗೆ, ನನ್ನ ಹೆಂಡತಿ ಜೊತೆಗೆ. ನಾವು ಬಂದಿರೋದು ಇಲ್ಲಿ ಓನ್ಲಿ ಲವ್ ಮಾಕ್ಟೇಲ್ ಕಥೆಯ ಬಗ್ಗೆ ಮಾತ್ರ ಮಾತಾಡಕ್ ನಾವ್ ಇಲ್ಲಿವರೆಗೂ ಬಂದಿರೋದು ಹೊರತು ಬೇರೆ ಯಾವ ವಿಷಯ ಮಾತಾಡಕ್ಕೂ ಇಲ್ಲಿ ಬಂದಿಲ್ಲ. ನಾನು ಅವರಿಗೆ ವಾಯ್ಸ್ ಮೆಸೇಜ್ ಸಮೇತ ಕಳ್ಸಿದ್ದೀನಿ. ಆ ವಾಯ್ಸ್ ಮೆಸೇಜ್ ಅವ್ರ ಹತ್ರ ಇದೆ, ಅವ್ರು ಕಳ್ಸಂದ್ರೆ ನಾಳೆ ನಿಮ್ ಎಲ್ರಿಗೂ ಕಳಿಸ್ತೀನಿ. ನಾನು ಏನ್ ಹೇಳಿದ್ದೇನೆ ಅಂದ್ರೆ, ನನಗೆ ಈ ಸಿನಿಮಾ ಏನು ಅಲಿಗೇಷನ್ ಇದೆ ಇದರಿಂದ ಪ್ರಮೋಷನ್ ಬೇಡ, ಇದರಿಂದ ದುಡ್ಡು ಬೇಡ. ನಾನು ಕೇಳ್ತಾ ಇರೋದು ಒಬ್ಬ ರೈಟರ್ಗೆ ವ್ಯಾಲ್ಯೂ ಕೊಡಿ. ಒಬ್ಬ ರೈಟರ್ ಕತೆ ಮಾಡಿದಾನೆ, ಅದಕ್ಕೆ 8 ತಿಂಗಳು 10 ತಿಂಗಳು ಅವನು ಶ್ರಮ ಹಾಕಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ನೀವು ಬೆಲೆ ಕೊಡಿ ಅಂತ ನಾನು ನಿಮಗೆ ಕೇಳಿದ್ದು. ಅದಾದ್ಮೇಲೆ ಇವರು ತಡ್ಕೊಳ್ಳದೆ ಇವರು ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ರು. ಅದಾದ್ಮೇಲೆ ಅವ್ರ ಫ್ರೆಂಡ್ಸ್ಗಳು ಮತ್ತು ಅಲ್ಲಿರುವಂತ ಎಲ್ಲಾ ಕಮೆಂಟ್ಸ್ಗಳು ನೋಡ್ಕೊಂಡು ಇನ್ನೊಂದು ಪೋಸ್ಟ್ ಹಾಕಿದ್ರು. ಅದಾದ್ಮೇಲೆ ಚೇಂಬರ್ಗೆ ನಾನು ಹೋಗಿದ್ದು ಒಂದೇ ಒಂದು ಕಾರಣ, ಯಾಕೆ ಅಂತಂದ್ರೆ ಚೇಂಬರ್ ಇರೋದು ಏನು ಅಂತಂದ್ರೆ ಒಂದು ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್ ಮತ್ತು ಎಕ್ಸಿಬ್ಯೂಟರ್ಗೆ ಅಂತ ಪ್ರೊಡ್ಯೂಸರ್, ಈ 3 ಸೆಕ್ಟರ್ಗೋಸ್ಕರ ಚೇಂಬರ್ ವರ್ಕ್ ಮಾಡೋದು. ಆ ಕಥೆಯ ರೈಟ್ಸ್ ನಾನು ಪ್ರೊಡ್ಯೂಸರ್ ಆಗಿ ನನ್ನ ಜಿ ಸಿನಿಮಾಸ್ ಅಲ್ಲಿ ಇರೋದ್ರಿಂದ ನಾನು ಚೇಂಬರ್ಗೆ ಹೋಗಿ ಇವ್ರ ಜೊತೆಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ. ಅದು ಬಿಟ್ರೆ ನಾನು ಯಾವತ್ತು ಅವರು ಮಗು ಮೇಲೆ ಮತ್ತು ಅವ್ರ ಹೆಂಡತಿ ಮೇಲೆ ಪ್ರಮಾಣ ಮಾಡಿ ನಾನು ಕದ್ದಿಲ್ಲ, ನನ್ನ ಆತ್ಮಸಾಕ್ಷಿ ಇಲ್ಲ ಅಂತ ಹೇಳಿದಾಗ ನಾನು ಬಿಟ್ಬಿಟ್ಟೆ. ಆಯ್ತು ಬಿಡಿ, ನಿಮ್ಮ ಆತ್ಮಸಾಕ್ಷಿ ಇದು ಒಪ್ಕೊಳ್ಳಲ್ಲ ಅಂತಂದ್ರೆ ಬಿಟ್ಬಿಡಿ ಅಂತ ನಾನು ಬಿಟ್ಬಿಟ್ಟೆ. ಅದಾದ್ಮೇಲೆ ಇವರಿಗೆ ಫೋನ್ ಮಾಡಿ ಕಾಲ್ ಹೇಳ್ತಾರಂತೆ, ಗುರು ದೇಶಪಾಂಡೆ ನಿಮಗೆ ಕುಮ್ಮಕ್ ಕೊಟ್ಟಿದ್ದಾರೆ. ನನ್ಗೇನ್ ಅದ್ರ ಅವಶ್ಯಕತೆ ಇದೆ ಕುಮ್ಮಕ್ ಕೊಡುವಂತ? ರೈಟರು 8 ತಿಂಗಳು ಕಷ್ಟಪಟ್ಟಿದ್ದಾರೆ, ಅವ್ರದ್ದು ಒಂದು ಕತೆ ಹೋಯ್ತಲ್ಲ ಅಂತ ಆ ನೋವಲ್ಲಿ ಅವರು ಹಾಕಿದ್ದಾರೆ. ಇಷ್ಟೇ ಆಗಿರೋದು. ಅದ್ರ ಜೊತೆಗೆ ಸಾಕಷ್ಟು ಪರ್ಸನಲ್ ಅವರ ವಿಷಯಗಳ ಬಗ್ಗೆ ಮತ್ತು ಸಿನಿಮಾಗಳ ಬಗ್ಗೆ ಅವರು ಟಾರ್ಗೆಟ್ ಮಾಡಿದ್ದಾರೆ. ನಾನು ನಿಮ್ಮ ಹತ್ರ ದಯಮಾಡಿ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಇದು ಇನ್ನೂ ಮುಂದೆ ಹೊರದ್ರು ಮತ್ತು ಇದು ಮುಂದೆ ಕೇಸು ಏನ್ ಬೇಕಾದ್ರೂ ಅವ್ರ ಕೇಸ್ ಹಾಕ್ಲಿ, ನಾವು ಅದಕ್ಕೆಲ್ಲ ಪ್ರೂಫ್ ಇದೆ ನಮ್ಮ ಹತ್ರ.
ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ನಾವು ಕೋರ್ಟಿಗೂ ಹೋಗ್ತೀವಿ, ಎಲ್ಲಿಗೆ ಬೇಕಾದ್ರೂ ನಾವು ಅವ್ರ ಜೊತೆ ಹೋಗ್ತೀವಿ. ಇವಾಗ ನಾನು ಬರ್ಬೇಕಪ್ಪ ಅಂತಂದ್ರೆ ಚೇಂಬರ್ ಇಂದ ಒಂದು ಮೆಸೇಜ್ ಕಳಿಸಿದ್ದಾರೆ. ನೀವು ಕಂಪ್ಲೇಂಟ್ ಮಾಡಿದ್ರಿ 27 ಮಧ್ಯಾಹ್ನ 3 ಗಂಟೆಗೆ ಚೇಂಬರ್ ಅಲ್ಲಿ ಮೀಟಿಂಗ್ ಕರೆದಿದ್ದೀವಿ, ಬನ್ನಿ ಅಂತ ಕರೆದು ನಾನು 3 ಗಂಟೆಗೆ ಬರ್ತೀನಿ ಅಂತ ನಾನು ಹೇಳಿದ್ದೀನಿ. ಆದ್ರೆ ಪರ್ಸನಲ್ ಟಾರ್ಗೆಟ್ ಮಾಡೋದು, ಅವ್ರಿಗೂ ಫ್ಯಾಮಿಲಿ ಇದೆ, ಅವ್ರಿಗೂ ಮಗು ಇದೆ, ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಪರ್ಸನಲ್ ವಿಷಯಗಳ ಬಗ್ಗೆ ಮಾತಾಡ್ಬೇಡಿ ಅಂತ ಹೇಳ್ತಾ ಅವ್ರ ವೈಫ್ ಮಿಲನ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಟಾರ್ಗೆಟ್ ಮಾಡಬಾರ್ದು, ಪರ್ಸನಲ್ ವಿಷಯಗಳ ಬಗ್ಗೆ ಪರ್ಸನಲ್ ವಿಷಯಗಳು ಮಾಡಬಾರ್ದು ಅಂತ ಹೇಳಿ ಇವ್ರು ಎಷ್ಟು ಕಿಂಡಲ್ ಆಗಿ ನಮ್ಮನ್ನ ಮಾತಾಡಿದ್ರು ಅಂತ ನೀವೆಲ್ಲರೂ ಇದಕ್ಕೆ ಸಾಕ್ಷಿ ಇದ್ದೀರಾ. ಇದ್ರ ಜೊತೆಗೆ ಎಲ್ಲರಿಗೂ ನೀವೆಲ್ಲ ಯೂಟ್ಯೂಬ್ಗಳಲ್ಲಿ ಆಮೇಲೆ ಮೀಡಿಯಾಗಳಲ್ಲಿ ಎಲ್ಲ ಕಡೆ ನೀವು ನನ್ನ ಇಂಟರ್ವ್ಯೂಗಳಲ್ಲೆಲ್ಲ ಹಾಕಿದಾಗ ಸರ್ವೇ ಸಾಮಾನ್ಯ ಕಮೆಂಟ್ಸ್ಗಳು ಬರುತ್ತೆ. ಎಲ್ಲ ಕಮೆಂಟ್ಸ್ಗೂ ನಾನು ಒಂದೇ ಒಂದು ಆನ್ಸರ್ ಮಾಡೋದಂದ್ರೆ, ಹೌದು, ನಾನು ರಿಮೇಕ್ ಮಾಡಿದ್ದೀನಿ. ನಾನು 5 ಸಿನಿಮಾ ರಿಮೇಕ್ಗಳು ಮಾಡಿದ್ದೀನಿ. ನನಗೆ ಯಾವ ತರದ ಆ ಟೈಮಲ್ಲಿ ಅವಕಾಶಗಳು ಸಿಕ್ತೋ ಆ ಅವಕಾಶಗಳಿಗೋಸ್ಕರ ನಾನು ರಿಮೇಕ್ ಮಾಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಕನ್ನಡತನವನ್ನ, ಕನ್ನಡ ಸಂಸ್ಕೃತಿಯನ್ನ, ಕನ್ನಡನ ಬಳಸ್ಕೊಂಡು ಸಿನಿಮಾಗಳನ್ನ ಮಾಡಿದ್ದೀನಿ. ನಾನು ರಾಜವಲ್ಲಿ ತಗೊಂಡ್ರೆ ಓಂ ಹಿಂದೂ ಗುರುತು ತಗೊಳ್ಳಿ, ಲಾಸ್ಟ್ ನಾನು ಪಡ್ಡೆ ಹುಲಿ ಸಿನಿಮಾ ಮಾಡಿದ್ರಲ್ಲಿ 5 ಜಾನಪದ ಸಾಂಗ್ಗಳನ್ನ ಬಳಸ್ಕೊಂಡು ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಮಾಡಿದ್ದೀನಿ. ನಾನು ಯಾವಾಗ ನಿರ್ಮಾಪಕನಾದೆ, ಜೆಂಟಲ್ಮ್ಯಾನ್ ಅಂತ ಒಂದು ಸಿನಿಮಾನ ಜಡೇಶ್ ನನ್ನ ಜೊತೆಗೆ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು, ಅವರಿಗೆ ಕೆಲಸ ಕೊಟ್ಟೆ. ಅದಾದ್ಮೇಲೆ ಇವಾಗ ರಾಮರಸನೂ ಮಾಡ್ತಾ ಇದ್ದೀನಿ. 4 ಸಿನಿಮಾಗಳನ್ನು ಮಾಡಿದ್ದೀನಿ. ನನಗೆ ಯಾವಾಗ ನಾನು ಅವಕಾಶಗಳನ್ನ ಕೊಡೋ ಪರಿಸ್ಥಿತಿ ಬಂದಾಗ ನಾನು ರಿಮೇಕ್ಗಳನ್ನ ಮಾಡಿಲ್ಲ. ರಿಮೇಕ್ ತಪ್ಪು ಅಂತ ನಾನು ಇವತ್ತು ವಾದ ಮಾಡ್ತಾ ಇಲ್ಲ. ಆದ್ರೆ ನನ್ನ ವಿಡಿಯೋಗಳಿಗೆಲ್ಲ ಏನ್ ಬರೀತಾರೆ ಅಂತಂದ್ರೆ ಕಮೆಂಟ್ಸ್ ಅಲ್ಲಿ, ರಿಮೇಕ್ ರಾಜ. ಹೌದ್ರಿ, ಬದುಕಕ್ಕೂ ಇಲ್ಲ ನನ್ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋಕೋಸ್ಕರ ಅವತ್ತು ಮಾಡಿದ್ದೀನಿ. ಆದ್ರೆ 2020 ಇಂದ ಇವತ್ತು 26 6 ವರ್ಷ ನಾನು ಸೊಮೆಕ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ಕೊಂಡೇ ಬಂದಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಯಾವತ್ತೋ ಒಂದು ನಡೆದಿರೋ ಇನ್ಸಿಡೆಂಟ್ ಇಟ್ಕೊಂಡು ನನ್ನನ್ನ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇದ್ರು. ದಯವಿಟ್ಟು ಪರ್ಸನಲ್ ಟಾರ್ಗೆಟ್ ನ ಬಿಟ್ಬಿಟ್ಟು, ಕೆಲವು ಸತಿ ಏನೇನೋ ತಪ್ಪುಗಳು ಆಗಿರ್ತವೆ, ಅದನ್ನ ಬಿಟ್ಟು ಸುಧಾರಿಸ್ಕೊಂಡು ಒಳ್ಳೆಯವರಾಗಿ ಇನ್ನೂ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡೋಣ, ಒಂದು ಶಕ್ತಿ ಮೀರೋ ಕೆಲಸಗಳನ್ನ ಮಾಡೋಣ ಅಂತ ನಾವು ಬಂದಿದ್ದೀವಿ.